ಜಮೀನು ನಮಗೆ ಸೇರ ಅಂತಿದ್ವು. ನಾವು 20-30 ವರ್ಷದಿಂದ ಹೋರಾಟ ಮಾಡೀವಿ, ಜೈಲಿಗೆ ಹೋಗಿವಿ, ಪೊಲೀಸ್ನವ್ರ ಕಲ್ಲು ಹೊಡಿಸ್ಕೊಂಡಿವಿ, ನಾವು ಅನುಭೋಗ ಪಟ್ಟಿವಿ. ಈಗ ನಮ್ಗೆ ಜೀವನಕ್ಕಿಲ್ಲ. ನಮ್ಮ ಅಕ್ಕ ನಾಳೆ ದಿನ ನಾವು ಮುದುಕ್ರಾದ್ರೆ ನಮ್ಗೆ ಇಟ್ಟಾಕ್ದಾರ, ನೀವು ಏನು ಆಸ್ತಿ ಮಾಡಿಲ್ಲ ಅಂತ ಹೇಳ್ತಾರ. ಈಗ ನಮ್ಮ ಮಕ್ಕಳಿಗೆ ಆಸ್ತಿ ಹಿಡಿಬೇಕು, ನಾವು ಕೂತೀವಿ, ನಮ್ಮ ಆಸ್ತಿ ನಮಗೆ ಬೇಕು. ಕೇಳ್ದೆ ಬಂದಿಗ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ, ಅವ್ರು ಹೋಗಿ ಮುಡಿಸ್ತಾರ. ಈಗ ನೀವು ನಿಮ್ಗೆ ಹೇಳ್ತೀವಿ, ನೀವು ಮುಡಿಸಿ ನಮ್ಮ ಕಷ್ಟ ಪರಿಹಾರ ಮಾಡಿ. ಅದು 1 ತಿಂಗಳಾಗಲಿ 1 ವರ್ಷ ಆಗಲಿ ನಾವು ಎಲ್ಲಿಗೂ ಹೋಗಲ್ಲ. ನಾವಿಲ್ಲೇ ಸತ್ತವರ ಕಾಡಿಗೆ ಓಪ ಮಾಡ್ತೀವಿ, ಇಲ್ಲಿ ಕೂತಿರ್ತೀವಿ. ಗ್ರಾಮಸ್ಥರು ಹಿಂದೆ ನಾವು ಕಬಿನಿ ಜಲಾಶಯಕ್ಕೆ ಜಮೀನು ಮನೆ ಕಳ್ಕೊಂಡು ಮಳಲಿ ಗ್ರಾಮದಲ್ಲಿದ್ದವರು ನಾವು. ಅಲ್ಲಿಂದ ಭೂಮಿ ಕಳ್ಕೊಂಡು ಮನೆ ಕಳ್ಕೊಂಡು 1974ರಲ್ಲಿ ನಾವು ಕೆಂಚನಹಳ್ಳಿಗೆ ವಾಸಕ್ಕೆ ಬಂದು ಆ ಕೆಂಚನಹಳ್ಳಿಲಿ ಸರ್ಕಾರದ ಆದೇಶದಂತೆ ಕೆಂಚನಹಳ್ಳಿ ಗ್ರಾಮ ಠಾಣ ಮಾಡಿ ಅಲ್ಲಿ ಭೂಮಿನ 840 ಎಕರೆ ಭೂಮಿನ ಉಳಕ ರೈತರಿಗೆ ಅಂತ ಸರ್ಕಾರ ರಿಸರ್ವ್ ಮಾಡಿತ್ತು. ಈ ಸರ್ವೆ ಕೆಂಚನಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಗ್ರಾಮ ಠಾಣ ಇರೋದ್ರಿಂದ 961 ಎಕರೆ ಆಯಿತು. ಇದು 100 ಚಿಲ್ಲರೆ ಎಕರೆ ಅದ, ಅದು 840 ಎಕರೆ ಸೇರಿ ಕೆಂಚನಹಳ್ಳಿ ಸರ್ವೆ ನಂಬರ್ 1ರಲ್ಲಿ 961 ಎಕರೆ ಭೂಮಿ ಆ ಸರ್ವೆ ನಂಬರಲ್ಲಿ ನಿರಾಶ್ರಿತರಿಗೆ ರಿಸರ್ವ್ ಆಯಿತು. ಈ ರಿಸರ್ವ್ ಆದ ಭೂಮಿಲಿ ಈಗ ನಾವು 495 ಎಕರೆ ಭೂಮಿಯ ಈಗ ಹಾಲಿ ರೈತರಿಗೆ ಹಂಚಿಕೆ ಆಗದ. ಇನ್ನು ಉಳಿದ ಭೂಮಿನ ಬಡವರಿಗೆ ಹಂಚಿಕೆ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ 1973-74ನೇ ಸಾಲಿನಲ್ಲಿ ಅಲ್ಲಿಂದ ಶಿಫ್ಟ್ ಮಾಡಾಗ ಕಬಿನಿಗ ಡ್ಯಾಮ್ ಕಟ್ಟಕ್ಕೆ ಬಂದಿದ್ವಲ್ಲ ಟಿಪ್ಪರ್ಗಳು, ಈ ಟಿಪ್ಪರ್ಗಳನ್ನ ಬಳಸಿ ಅವರು ಅಲ್ಲಿದ್ದಂಥ ಒಂದು ಹುಲ್ಲು ಹಂಚುಗಳನ್ನು ಇವರು ಶಿಫ್ಟ್ ಮಾಡಿದ್ವು ಅಲ್ಲಿಂದ ಇಲ್ಲಿಗೆ ಕೆಂಚನಹಳ್ಳಿಗೆ. ನಾವು ಬರೋ ಪರಿಸ್ಥಿತಿಲಿ ಆ ಥರ ಇತ್ತು. ಬಂದಾಗ ಇಲ್ಲಿ ಭೂಮಿ ಯಾವ ಕಾರಣಕ್ಕೆ ಉಳ್ಕತ್ತು ಅಂತಂದ್ರೆ ಅಲ್ಲಿ ಬರಾಗಲೇ ಅವ್ರು ಕೊಟ್ಟಿರೋದು 1 ಎಕರೆಗೆ 250 ರೂಪಾಯಿ ಮುಳುಗಡೆ ಪರಿಹಾರ ಅಂತ. ಒಂದು ಮನ್ಯಾಗ ಇಂದೆಲ್ಲ ಒಂದು 300 ರೂಪಾಯಿ 100 ಹಂಡಿಗೇರಿಯಲ್ಲಿ ಮಂಚಮ್ಮತ್ತಿದ್ರು ಅವ್ರದ್ದು ಒಂದು ಸಡ್ಡಿಗೆ 20 ರೂಪಾಯಿ ಕೊಟ್ಟರೆ ಆ ದಾಖತೆ ನನ್ನ ಹತ್ರ ಅದ. ಅವತ್ತು ಒಂದು ಮನೆಯಾಗ 100-150 ರೂಪಾಯಿ, ಸೀಮಂಚಿನ ಮನೆ ಇದ್ದರೆ 300 ರೂಪಾಯಿ 3 ಅಂಕಣ ಮನೆಗೆ ಈ ರೀತಿಯಾಗಿ ಕೊಟ್ಟಂಥದ್ದು. ಆ ಒಂದು ಕಾಲದಲ್ಲಿ ಅವರು ಅಲ್ಲೇ ಕಾಸು ಕರಿಮೆಲ್ಲ ಖರ್ಚು ಮಾಡ್ಕೊಂಡು ಜನ ಎಲ್ಲ ಬರೆದಾದಾಗ ಇಲ್ಲಿ ಶಿಫ್ಟ್ ಮಾಡಿದಾಗ ಜೀವನ ಮಾಡೋಕ್ಕೆ ಮಾರ್ಗ ಇಲ್ಲ. ಭೂಮಿನ ಇವರು ರೂಲ್ಸ್ ಪ್ರಕಾರ ಅಲ್ಲಿ ಮುಳುಗಡೆ ಆದವ್ರಿಗೆ ಮನ ಕಟ್ಟಿ ಮನನ ಅವ್ರು ವಾಸಕ್ಕೆ ಕೊಡಬೇಕು. ಭೂಮಿನ ಬುಲ್ಡೋಜರ್ನಲ್ಲಿ ಆ ಕಾಲದಲ್ಲಿ ಬುಲ್ಡೋಜರ್ ಅಂತ ಅದರಲ್ಲಿ ತಳಿಸಿ ಮಟ್ಟ ಮಾಡಿ ಅವ್ರಿಗೆ 1 ವರ್ಷಕ್ಕೆ ಆಗಂತ ಫಸಲು ಹಾಕಿ ಅವ್ರಿಗೆ ಭೂಮಿನ 3 ಎಕರೆನೋ 6 ಎಕರೆನೋ ಅವ್ರು ಕಳ್ಕೊಳ್ಳತಕ್ಕಂಥ ಹ್ಯಾಂಡ್ ಓವರ್ ಮಾಡಬೇಕು ಅವ್ರಿಗೆ ಅಂತ ರೂಲ್ಸ್ ಇರೋದು, ಅಲ್ಲಿ ಸರ್ಕಾರದ ಆದೇಶ ಇರೋದು. ಇವ್ರೇನು ಮಾಡಿದ್ರು, ಅಲ್ಲಿಂದ ಬಂದರು, ಇಲ್ಲಿ ಬಂದದೇ ಹೊರಗಡೆ ಬಿಟ್ಬಿಟ್ಟದೆ. ಇನ್ನೇನು ಇಲ್ಲಿ ಕಳಿಸ್ತಾರಲ್ಲ ಅವ್ರು ಟ್ರಯಲ್ ಮಾಡೋಕೆ ನೀರ್ಗೆ 74ನೇ ಇಸ್ವಿಲಿ ಜೂನ್ ತಿಂಗಳಲ್ಲಿ ನಿಲ್ಲಿಸ್ತಾರಲ್ಲ, ಆಗ ಅವ್ರನ್ನ ಹೊರಗಡೆ ಬರೋದಕ್ಕೆ ಭಾರಿ ಪಳಯನ ಹಾಕಿ ಅವರೆಲ್ಲ ಹುಡ್ಕೊಬಂದು ಇಲ್ಲಿ ಹಾಕಿದ್ರು. ಆ ಹುಡ್ಕೊಬಂದು ಹಾಕೋದು ಅವರು ಇಲ್ಲಿ ಸಡ್ಡು ಹಾಕೊಂಡು ಅವ್ರು ಏನೋ ಭಾರಿ ಕಷ್ಟಪಟ್ಟರು ಆ ಕಾಲದಲ್ಲಿ. ಹಾಗೆ ಜೀವನ ಮಾಡೋಕ್ಕೆ ತಗೋ ಮಾರ್ಗ ಇಲ್ಲ. 1976ರಲ್ಲಿ ಬರುವಂಥ ಮಳೆ ಇಲ್ದೇ ಬರಬಾರ್ದು. ಇವ್ರೇನು ಮಾಡಿದ್ರು, ಇಲ್ಲಿ ಸೈಟ್ನಲ್ಲಿ ಸಡ್ಡು ಪಡ್ಡು ಹಾಕೊಂಡಿದ್ರಲ್ಲ ಜೀವನ ಮಾಡಬೇಕು. ಇಲ್ಲಿ ಕಾಡ್ತಾರೆ ದುಡ್ಡಿಲ್ಲ ಕಾಸಿಲ್ಲ, ಯಾವುದಾದ್ರು ಮಕ್ಕ ಮರಿ ಕಟ್ಕೊಂಡು ಜೀವನ ಮಾಡೋಕೆ ಇವ್ರಿಗೆ ಮಾರ್ಗ ಇಲ್ಲ. ಲಕ್ಷ್ಮೀ ತೋಟ ಅಂತ ಆಗ ಹಿಂದೆ 80ನೇ ಇಸ್ವಿಯಿಂದ ಹಿಂದಕ್ಕೆ ಅದು ಫೇಮಸ್ ಅಲ್ಲಿ. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯನ್ನು, ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ
1949ನೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಭೂಮಿ ಪಡೆಯವರೆಗೂ ಹೋರಾಟ ಮಾಡ್ತೀವಿ ಸರ್. ಇದಕ್ಕೆಲ್ಲ ಯಾವುದೇ ಅನಾಹುತಗಳು ನಡೆದ್ರು, ಪ್ರಾಣಕ್ಕೆ ಏನಾದ್ರು ಪ್ರಾಣಗಳು ಹೋದ್ರೂ ನೇರ ಹೊಣೆ ಸರ್ಕಾರ, ಸಂಬಂಧಪಟ್ಟ MLA, MP ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಮ್ಮ ರೈತರಿಗೆ ಪ್ರಾಣ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ನೇರ ಹೊಣೆ ಸರ್ಕಾರ.